ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ತಮಿಳುನಾಡಿನ ತಂಜಾವೂರಿನ ತೇನ್ಮೋಜಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹಕ್ಕೆ ಪಾತ್ರಳಾಗುವ ಮೊದಲು ನಾನು ನನ್ನ ಜೀವನದಲ್ಲಿ ಬಹಳಷ್ಟು ಸವಾಲುಗಳನ್ನು ಎದುರಿಸಿದ್ದೆ. ಸಂದರ್ಭಗಳನ್ನು ಎದುರಿಸಲು ನಾನು ಭಯಪಡುತ್ತಿದ್ದೆ ಮತ್ತು ಈ ಭಯವು ಆತಂಕವಾಗಿ, ಕೋಪವಾಗಿ ಮತ್ತು ಖಿನ್ನತೆಯಾಗಿ ಪ್ರಕಟವಾಗುತ್ತಿತ್ತು. ನನ್ನ ತೊಂದರೆಗೊಳಗಾದ ಮಾನಸಿಕ ಸ್ಥಿತಿಯಿಂದಾಗಿ ನನ್ನ ಶಾರೀರಿಕ ಆರೋಗ್ಯವು ಕೂಡ ಕ್ಷೀಣಿಸತೊಡಗಿತ್ತು ಮತ್ತು ನಾನು ಹಲವಾರು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದೆ. ಹಲವಾರು ಕಾರ್ಯಕ್ರಮಗಳಲ್ಲಿ, ಹೋಮಗಳಲ್ಲಿ ಮತ್ತು ದಾಸಾಜಿಯವರ ಕಾನ್ಫರೆನ್ಸ್ಗಳಲ್ಲಿ ಭಾಗವಹಿಸಿದ್ದರಿಂದ ನನ್ನೊಳಗೆ ಒಂದು ಆಳವಾದ ಪರಿವರ್ತನೆಯು ಸಂಭವಿಸಲು ಆರಂಭವಾಯಿತು. ನನ್ನ ಸಮಸ್ಯೆಗಳನ್ನು ಎದುರಿಸಲು ಕಷ್ಟಗಳ ಬದಲಾಗಿ ಪರಿಹಾರದ ಬಗ್ಗೆ ಗಮನವಿರಿಸಲು ನಾನು ಕಲಿತುಕೊಂಡೆ. ನನ್ನ ಜೀವನದಲ್ಲಿನ ಹಲವಾರು ಸಮಸ್ಯೆಗಳಿಗೆ ನಾನೇ ಕಾರಣಳೆಂಬುದನ್ನು ನಾನು ಅರಿತುಕೊಂಡೆ. ಈ ಅರಿವಿನ ಮೂಲಕ ಪ್ರಾರ್ಥನೆಯ ನಿಜವಾದ ಅರ್ಥ ಮತ್ತು ನನ್ನ ದೇವರಿಗೆ ಸಂಪೂರ್ಣ ಶರಣಾಗುವುದೆಂದರೆ ಏನೆಂದು ಕಲಿತುಕೊಂಡೆ. ನನ್ನ ಕಷ್ಟಗಳಿಗೆ ಇತರರನ್ನು ದೂಷಿಸುವ ಬದಲು ನಾನು ಅವರ ಸ್ಥಾನದಲ್ಲಿ ನಿಂತು ಅವರ ನೋವನ್ನು ಅನುಭವಿಸಲು ಪ್ರಾರಂಭಿಸಿದೆ. ಈಗ ಯಾರನ್ನೂ ಘಾಸಿಗೊಳಿಸದೇ ಇರಲು ನಾನು ನನ್ನ ಮಾತುಗಳನ್ನು ಪ್ರಜ್ಞಾಪೂರ್ವಕವಾಗಿ ಆಯ್ಕೆ ಮಾಡಿಕೊಳ್ಳುತ್ತೇನೆ. ನನ್ನ ಪತಿಯವರ ಮತ್ತು ಕುಟುಂಬದ ಇತರರ ಭಾವನೆಗಳನ್ನು ಮತ್ತು ಅವರ ದುಃಖವನ್ನು ಅರಿತುಕೊಳ್ಳಲು ನಾನು ಪ್ರಾರಂಭಿಸುತ್ತಿದ್ದಂತೆ ನನ್ನ ಬಾಂಧವ್ಯಗಳು ಸುಂದರವಾಗಿ ಪರಿವರ್ತನೆಗೊಂಡವು. ಇಂದು ನಾನು ನನ್ನ ಕುಟುಂಬದೊಂದಿಗೆ ಶಾಂತಿ ಮತ್ತು ಸಂತೋಷವನ್ನು ಅನುಭವಿಸುತ್ತಿದ್ದೇನೆ ಹಾಗೂ ಬಹಳಷ್ಟು ಸಮಸ್ಯೆಗಳು ಅನಾಯಾಸವಾಗಿ ಮತ್ತು ಸ್ವಾಭಾವಿಕವಾಗಿಯೇ ಪರಿಹಾರವಾಗಿವೆ. ನನ್ನ ಮಗಳು ಅವಳ ಓದಿನಲ್ಲಿ ಹಿಂದುಳಿದಿದ್ದಳು. ಅದಕ್ಕಾಗಿ ಚಿಂತಿಸುವ ಅಥವಾ ಆತಂಕಪಡುವ ಬದಲು ನಾನು ಅವಳೊಂದಿಗೆ ಕುಳಿತು ಅವಳ ಸವಾಲುಗಳನ್ನು ಮತ್ತು ಇಷ್ಟಗಳನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದೆ. ಸ್ಪಷ್ಟತೆಯನ್ನು ಪಡೆದುಕೊಂಡ ನಂತರ ನಾನು ಸಂಪೂರ್ಣವಾಗಿ ಅವಳನ್ನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದ ಕಮಲಗಳಲ್ಲಿ ಶರಣಾಗುವಂತೆ ಮಾಡಿದೆ. ಅವರ ಅಪರಿಮಿತ ಅನುಗ್ರಹದಿಂದಾಗಿ ಆಕೆಯು ಅವಳ ಓದಿನಲ್ಲಿ ಸ್ಥಿರವಾದ ಸುಧಾರಣೆಯನ್ನು ತೋರಿಸಲು ಪ್ರಾರಂಭಿಸಿದಳು. ನನ್ನನ್ನು ಮುಕ್ತಿಯ ಹಾದಿಯಲ್ಲಿ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ಮತ್ತು ನನ್ನೊಳಗೆ ನನ್ನ ಜೀವನವನ್ನು ಪರಿವರ್ತಿಸಿದ್ದಕ್ಕಾಗಿ ನಾನು ಆಳವಾದ ಕೃತಜ್ಞತೆಯಲ್ಲಿ ಮುಳುಗಿದ್ದೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮ್ಮ ಅಪಾರವಾದ ಅನುಗ್ರಹ ಮತ್ತು ಕರುಣೆಗೆ ಧನ್ಯವಾದಗಳು.